ನಮಸ್ಕಾರ ಸ್ನೇಹಿತರೆ, ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಟೇಸ್ಟಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬ್ರೆಡ್ ಪಕೋಡವನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲು ಆಲೂಗಡ್ಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೇಯಿಸಿದ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶರ್ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಗಂಟೇನಾದರೂ ಇದ್ದರೆ ಕೈಯಿಂದ ಅದನ್ನು ಚೆನ್ನಾಗಿ ಗಂಟನ್ನು ಎಲ್ಲ ಒಡ್ಕೋಬೇಕು. ಇವಾಗ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಆಗಿದೆ. ನಾವಿದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸು ಹಾಕೋಬೇಕಂತ ಈಗ ನೋಡ್ಕೊಳ್ಳೋಣ. ಅದಕ್ಕೆ ನಾವು ಮೊದಲು ಸಣ್ಣದಾಗಿ ಹೆಚ್ಚಿದ ಹಸಿ ಮೆಣಸಿನಕಾಯನ್ನು ಹಾಕೋಬೇಕು. ನೀವು ಬೇಕಾದರೆ ಅಚ್ಚ ಖಾರದ ಪುಡಿನೂ ಹಾಕೋಬೋದು. ಆಮೇಲೆ ಒಂದು 4 ಮೀಡಿಯಮ್ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕೋಬೇಕು. ಚಾಟ್ ಮಸಾಲ ಹಾಕೊಳ್ಳದೆ ಇದ್ರೂ ನಡೆಯುತ್ತೆ. ಆಮ್ಚೂರ್ ಪೌಡರ್ ಇದ್ದರೆ ಆಮ್ಚೂರ್ ಪೌಡರ್ ಕೂಡ ಹಾಕೋಬಹುದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಚಾಟ್ ಮಸಾಲ ಹಾಕಿದರೆ ಉಪ್ಪನ್ನು ಕಡಿಮೆ ಬಳಸಬೇಕು. ಹಾಗೆ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಸ್ಟಫಿಂಗ್ ಕೂಡ ಈಗ ರೆಡಿ ಆಗುತ್ತೆ. ಇವಾಗ ಕಡಲೆ ಹಿಟ್ಟಿನ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳೋಕೆ ಒಂದು ಬೌಲಲ್ಲಿ 2 ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಿಮಗೆ ಯಾವ ಅಳತೆಯಲ್ಲಿ ಬೇಕೋ ಅಷ್ಟು ನೀವು ಹಾಕೋಬಹುದು. ಇವಾಗ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾ, ಹಾಗೆ ನಿಮಗೆ ಅಚ್ಚ ಖಾರದ ಪುಡಿ ಬೇಕಾದರೆ ನೀವು ಅಚ್ಚ ಖಾರದ ಪುಡಿನೂ ಸೇರಿಸ್ಕೋಬಹುದು. ಸೇರಿಸ್ಕೊಂಡು ಒಂದ್ಸಲ ಹಾಗೆ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ದೋಸೆ ಹಿಟ್ಟಿನ ಹದಕ್ಕೆ ನೀವು ಅದನ್ನು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ತಿಳುವಾಗಿಯೇ ಕಲಿಸ್ಕೋಬೇಕು. ತೀರಾ ದಪ್ಪನಾಗೇನು ಬೇಡ, ಏಕೆಂದರೆ ಅದು ನಾವು ಬ್ರೆಡ್ಡನ್ನು ಅದಿದ್ರೆ ಅದು ಜಸ್ಟ್ ಮೇಲೆ ಕೋಟಿಂಗ್ ಆಗಬೇಕು. ಈ ಹದಕ್ಕೆ ಆದರೆ ಸಾಕು. ಇವಾಗ ಕಡಲೆ ಹಿಟ್ಟಿನ ಮಿಶ್ರಣ ಕೂಡ ರೆಡಿಯಾಗಿದೆ. ಇವಾಗ ಒಂದು ಬ್ರೆಡ್ ಸ್ಲೈಸನ್ನು ತಗೊಂಡು ತ್ರಿಭುಜಾಕಾರಕ್ಕೆ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೋಬಹುದು. ಈಗ ಒಂದು ಭಾಗಕ್ಕೆ ಟೊಮೆಟೊ ಕೆಚಪ್ನ ಹಾಕಿ ಚೆನ್ನಾಗಿ ಅದನ್ನು ಹರಡ್ಕೋಬೇಕು. ಹಾಗೆ ಇನ್ನೊಂದು ಭಾಗಕ್ಕೆ ನಾವು ಮಾಡಿಟ್ಕೊಂಡಿರೋ ಆಲೂಗಡ್ಡೆ ಸ್ಟಫಿಂಗ್ನ ಒಂದು ಸ್ವಲ್ಪ ದಪ್ಪನಾಗಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹರಡ್ಕೋಬೇಕು. ಇವಾಗ ನಾವು ಒಂದರ ಮೇಲೆ ಇನ್ನೊಂದು ಸ್ಲೈಸನ್ನು ಈ ರೀತಿಯಾಗಿ ಮಾಡಿ ಚೆನ್ನಾಗಿ ಒಂದ್ಸಲ ಪ್ರೆಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು 3 ಕಡೆ ಎಷ್ಟು ಚೆನ್ನಾಗಿ ಅದು ಸ್ಟಫಿಂಗ್ನ ತುಂಬಿದ್ದಾಗಿದೆ. ಈಗ ಮಾಡಿಟ್ಟಿರೋ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ನಾವು ಸ್ಟಫಿಂಗ್ ಮಾಡಿಕೊಂಡ ಬ್ರೆಡ್ಡನ್ನು ಚೆನ್ನಾಗಿ ಅದ್ಕೊಂಡು ಕಾದಿರೋ ಎಣ್ಣೆಯಲ್ಲಿ ನಾವು ಸಾವಕಾಶವಾಗಿ ಬಿಡಬೇಕು. ಇದನ್ನು ಎಣ್ಣೆಗೆ ಹಾಕಿದ ನಂತರ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂಡ್ಬಿಡೋಣ. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಅದು ಹೊರಗಡೆ ಮಾತ್ರ ಬೆಂದಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಮೀಡಿಯಂ ಫ್ಲೇಮ್ನಲ್ಲಿ 2 ಕಡೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಬ್ರೆಡ್ಡನ್ನು ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ದುವಾಗ ಅದು ಸ್ವಲ್ಪ ಗಟ್ಟಿಯಾಗಿ ಅನಿಸಿತ್ತು. ಆದ್ದರಿಂದ ನಾನು ಸೆಕೆಂಡ್ ಟೈಮ್ ಮಾಡೋವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂಚೂರು ತೆಳು ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದೆ. ಇವಾಗ ಇದನ್ನು 2 ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡೋಕ್ಕೆ ತುಂಬ ಹೊತ್ತು ತಗೊಳ್ಳಲ್ಲ ಸ್ನೇಹಿತರೆ, ಬೇಗನೆ ಆಗಿಬಿಡತ್ತೆ. 2 ರಿಂದ 3 ನಿಮಿಷದಲ್ಲಿ ಇದು ಫ್ರೈ ಆಗುತ್ತೆ. ಇವಾಗ ಇದು 2 ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ. ನಾವಿದನ್ನು ತೆಗೆದಿಟ್ಕೊಂಡ್ಬಿಡೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬೆಂದಿದೆ ಅಂತ. ನಾನಿವಾಗ ಇದನ್ನು ಕಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಳಗಡೆನೂ ಸ್ಟಫಿಂಗ್ ಕೂಡ ಬೆಂದಿದೆ ಅಂತ.
ನಾನು ಇಲ್ಲಿ ಇನ್ನೊಂದು ಪಕೋಡವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಒಂದು ಕಡೆ ಸಾಸು, ಇನ್ನೊಂದು ಕಡೆ ಆಲೂಗಡ್ಡೆ ಸ್ಟಫಿಂಗ್ನ ಹಾಕಿ ಚೆನ್ನಾಗಿ ಒತ್ಕೊಂಡು ಇದರಲ್ಲಿ ನಾವು 2 ಭಾಗ ಕೂಡ ಮಾಡ್ಕೋಬಹುದು. ಹಾಗೆ ನಾವು ಒಂದು ಬ್ರೆಡ್ನಲ್ಲಿ 2 ಪಕೋಡವನ್ನು ಮಾಡ್ಕೋಬಹುದು. ಈಗ ನಾವು ಇದನ್ನು ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಅದ್ಕೊಂಡು ನೋಡ್ತಾ ಇರ್ಬೋದು. ಈ ಮಿಶ್ರಣ ನಾನು ಒಂದು ಸ್ವಲ್ಪ ತಿಳುವಾಗಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮೊದಲನೇ ಮಿಶ್ರಣ ಅದು ಒಂದು ಸ್ವಲ್ಪ ಗಟ್ಟಿಯಾಗಿತ್ತು. ಹೀಗೆ ಇಷ್ಟೇ ಇದ್ದರೆ ಸಾಕು. ಮೇಲೆ ಕೋಟಿಂಗ್ ಆಗೋ ಥರ ಮಾಡಿಕೊಂಡು ನಾವು ಕಾದಿರೋ ಎಣ್ಣೆಯಲ್ಲಿ ಇದನ್ನು ಬಿಡಬೇಕು. ಇವಾಗ ಇದನ್ನು ಕೂಡ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಕಲರು ಚೆನ್ನಾಗಿ ಬಂದಿದೆ. ನಾವಿದನ್ನು ತೆಗೆದಿಟ್ಕೊಂಡ್ಬಿಡೋಣ. ಈಗ ನೋಡ್ತಿರ್ಬೋದು ಸ್ನೇಹಿತರೆ, ನಮ್ಮ ಬ್ರೆಡ್ ಪಕೋಡ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಅಥವಾ ಬ್ರೇಕ್ಫಾಸ್ಟಿಗೂ ಮಾಡಿ ಕೊಡ್ಬೋದು. ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಟೊಮೆಟೊ ಸಾಸ್ ಅಥವಾ ಗ್ರೀನ್ ಚಟ್ನಿ ಜೊತೆ ತಿನ್ಬೋದು. ತುಂಬ ಸೂಪರಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.